ಪುಸ್ತಕಗಳು ಜನಾಂಗ ರೂಪಿಸುವ ಶಕ್ತಿ ಸಾಧನಗಳು. ಅವುಗಳಲ್ಲಿ ಜ್ಞಾನ ಕೇಂದ್ರೀಕೃತವಾಗಿರುತ್ತದೆ. ನಮಗೆ ಸಂಸ್ಕೃತಿಯ ಅರಿವನ್ನು, ಬದುಕಿನ ಪ್ರೀತಿಯನ್ನು ಅವು ಕಲಿಸಿಕೊಡುತ್ತವೆ. ಈ ಕಾರಣ ನಾವೆಲ್ಲ ಕನ್ನಡ ಪುಸ್ತಕ ಪ್ರೀತಿ ಬೆಳೆಸಿಕೊಳ್ಳಬೇಕು ಹಾಗೂ ಅದನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಡಾಕ್ಟರ್ ಪಗು ಹಳಕಟ್ಟಿ, ಸ್ನಾತಕೋತ್ತರ ಕೇಂದ್ರ ವಿಜಯಪುರದ ಕನ್ನಡ ಪ್ರಾಧ್ಯಾಪಕ ಪ್ರೊಫೆಸರ್ ಎಸ್.ಎಂ. ಗಂಗಾಧರಿಯ ಇಂದಿಲ್ಲಿ ಅಭಿಪ್ರಾಯಪಟ್ಟರು. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಹಾಗೂ ಕನ್ನಡ ವಿಭಾಗ ಸಿಕ್ಯಾಪ್ ಎಆರ್ಎಸ್ ಇನಾಮದಾರ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಸಹಯೋಗದಲ್ಲಿ ನಡೆದ ನನ್ನ ಮೆಚ್ಚಿನ ಪುಸ್ತಕ ಓದು ಮತ್ತು ಅವಲೋಕನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕರ್ನಾಟಕ ಎನ್ನುವಂತಹ ಒಂದು ಭೂಪ್ರದೇಶ ಇದೆ ನೋಡಿ. ಇದು ಬರವಣಿಗೆ ಎಲ್ಲಿದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಕೆಯಾಗಿರ್ತಕ್ಕಂತಹ ಒಂದು ಥೀಸಿಸ್ ಅಂದ್ರೆ ಮಹಾಪ್ರಬಂಧದಲ್ಲಿ ಬಂದಿರತಕ್ಕಂಥ ಅಧ್ಯಾಯದಲ್ಲಿ ಬರೀತಾರೆ. ಭಾರತದ ಪತ್ರಖಂಡದಲ್ಲಿ, ಭಾರತ ದೇಶದಲ್ಲಿ ಈ ತರಹದಂತಹ ಒಂದು ಭಾಷೆ ಇದೆ. ಅದಕ್ಕೆ ಇಷ್ಟು ವರ್ಷಗಳ ಕಾಲ ಅಂದ್ರೆ ಇವತ್ತಿಗೂ ಕೂಡ ಆ ಕನ್ನಡ ಭಾಷೆಯನ್ನ ಚಂದ ಮಾತಾಡ್ತಾರೆ ಅಲ್ಲಿ ಅಂತ. ಹಾಗಾದ್ರೆ ಏನು ಭಾಷೆ ಮಹತ್ವ, ಕನ್ನಡದ ಮಹತ್ವ ಏನು, ಇವುಗಳ ಬಗೆಗೆ ಮತ್ತೆ ಮತ್ತೆ ನಾವು ಹುಡುಕಾಡಿದಾಗ ನಾವು ಸಿಗುವಂತದ್ದು ಏನು ಅಂತಂದ್ರೆ ನಾವು ಕನ್ನಡದ ಭಾಷೆನ. ಕನ್ನಡ ಪುಸ್ತಕ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇದೆ. ಇಲ್ಲಿಯ ಹಲವಾರು ಕೃತಿಗಳು ಭಾರತ ಹಾಗೂ ಜಾಗತಿಕ ಮನ್ನಣೆ ಗಳಿಸಿವೆ. ಕನ್ನಡ ಪುಸ್ತಕಗಳು ನಾಡಿನ ಕೀರ್ತಿ ಹೆಚ್ಚಿಸಿವೆ ಎಂದು ತಿಳಿಸಿದರು. ನಮ್ಮ ಶಾಸ್ತ್ರೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಒಂದು, ಪ್ರಪಂಚದಲ್ಲಿ ಕೇವಲ ಕೆಲವೇ ಶಾಸ್ತ್ರೀಯ ಭಾಷೆಗಳಿವೆ. ಒಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಇತ್ತೀಚಿನ ಸಂಶೋಧನೆ, ಆ ಸಂಶೋಧನೆಯಲ್ಲಿ ಆ ಸಂಶೋಧನಾ ಒಂದು ಅಧ್ಯಾಯದಲ್ಲಿ ಬರೀತಾರೆ ಏನು ಅಂತಂದ್ರೆ, ಇನ್ನು ಶಾಸ್ತ್ರೀಯ ಭಾಷೆಯನ್ನ ಮಾತನಾಡುವಂತಹ ಜನ ಭಾರತದಲ್ಲಿದ್ದಾರೆ ಅಂತ. ಯಾಕಂದ್ರೆ ಶಾಸ್ತ್ರೀಯ ಭಾಷೆಗಳು 1,500 ವರ್ಷಗಳ ಚರಿತ್ರೆ ಇರ್ತಕ್ಕಂಥದ್ದು. ಇಂತಹ ಭಾಷೆಯನ್ನ ಹೊಂದಿರತಕ್ಕಂಥ ನಾವು ಕನ್ನಡವನ್ನು ಅದೆಷ್ಟು ಚಂದ ಮಾತಾಡ್ತೀವಿ ಅಂತಂದ್ರೆ ಅವ್ರಿಗೆ ಆಕ್ಚುಲಿ ಇನ್ನೂ ಶಾಸ್ತ್ರೀಯ ಭಾಷೆಯನ್ನ ಮಾತಾಡ್ತಾರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿಕ್ಯಾಬ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಎಸ್ ಪಾಟೀಲ್ ಅವರು ಮಾತನಾಡಿ, ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಸಂಸ್ಕೃತಿ ಬೆಳೆದು ಯುವಜನತೆ ಪುಸ್ತಕಗಳಿಂದ ದೂರ ಸರಿಯುತ್ತಿದ್ದಾರೆ. ಇದು ಆತಂಕಕರವಾಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮುಖಾಂತರ ಪ್ರಾಥಮಿಕ, ಪ್ರೌಢಶಾಲೆ, ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಪುಸ್ತಕ ಓದುವ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಹಾಗೆ ಕಡ್ಡಾಯವಾದ ಸರ್ಕಾರದ ಆದೇಶ ಮಾಡಿಸಲು ಮುಂದಾಗಬೇಕು. ಪ್ರತಿ ವರ್ಷ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ 2-3 ಇಂತಹ ಕಾರ್ಯಕ್ರಮ ನಡೆದಾಗ ಪುಸ್ತಕ ಸಂಸ್ಕೃತಿ ಉಳಿಸಿ ಬೆಳೆಸಲು ಸಾಧ್ಯವೆಂದು ಸಲಹೆ ನೀಡಿದರು. ಕನ್ನಡದ ಬಗ್ಗೆ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡವನ್ನು ಸರಿಯಾಗಿ ಮಾತಾಡಲಿಕ್ಕೆ ಬರಲಿಲ್ಲ. ನಮ್ಮ ಪ್ರೈಮರಿ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಉರ್ದು ಮೀಡಿಯಂ ಸ್ಕೂಲ್, ಕನ್ನಡ ಮೀಡಿಯಂ ಸ್ಕೂಲ್, ಕನ್ನಡ ಸರಿಯಾಗಿ ಬೆಳಲಿಕ್ಕೆ ಬರೋದಿಲ್ಲ, ಕನ್ನಡ ಸರಿಯಾಗಿ ಓದಲಿಕ್ಕೆ ಬರಲಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ನಾನು ನಮ್ಮ ಬರಗೂರು ಸಾಹೇಬರಿಗೆ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಅವರು ಇದೊಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಒಂದು ಸರ್ಕಾರದ ದ್ವಂದ್ವ ಸಂಸ್ಥೆ. ಅದಕ್ಕಾಗಿ ಸರ್ಕಾರದಿಂದ ಎಲ್ಲ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಮಹಾವಿದ್ಯಾಲಯ, ಡಿಗ್ರಿ ಕಾಲೇಜ್ ಎಲ್ಲ ಸಂಸ್ಥೆಗಳಿಗೆ ಸರ್ಕಾರದಿಂದ ನಾನು ಸರಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಸರ್ಕಾರದಿಂದ ಒಂದು ಸುತ್ತೋಲೆ ಹೊರಡಿಸಿ. ಅತಿಥಿ ಉಪನ್ಯಾಸಕರಾಗಿ ಪಾಲ್ಗೊಂಡಿದ್ದ ಅಂಜುಮನ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಶಾರದಾಮಣಿ ಹುಣಸ್ಯಾಳ್ ಅವರು ಮಾತನಾಡಿ, ಜ್ಞಾನದ ಹರವು ಹಿರಿದಾಗಿದೆ. ಇದರಲ್ಲಿ ಗೆಲುವು ಸಾಧಿಸಲು ಪುಸ್ತಕಗಳೇ ಆಧಾರ. ಅವುಗಳನ್ನು ಖರೀದಿಸಿ ಸಂಗ್ರಹಿಸಿಕೊಂಡು ಓದುವ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು. ಏಕೆಂದರೆ ಓದುವ ಹವ್ಯಾಸ ಜ್ಞಾನ ವಿಕಾಸದ ಹೆಬ್ಬಾಗಿಲಾಗಿದೆ ಎಂದು ತಿಳಿಸಿದರು. ಬಿಡುವಿನ ವೇಳೆ ಇದ್ದಾಗ ಕೂಡ ನಾವು ಪುಸ್ತಕವನ್ನ ಓದುವಂತಹ ಒಂದು ಹವ್ಯಾಸವನ್ನ ಬೆಳೆಸಿಕೊಂಡಾಗ ಅದು ನಮ್ಮನ್ನ ಬಹಳಷ್ಟು ನಮ್ಮ ಜೀವನದಲ್ಲಿ ಎತ್ತರಕ್ಕೆ ಒಯ್ಯುತ್ತದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗುತ್ತೆ. ಪ್ರತಿಯೊಂದು ಎಷ್ಟು ನೀವು ಮೊಬೈಲ್ ಅಡಿಕ್ಟ್ ಆಗಿದ್ದೀರಲ್ಲ, ಅಷ್ಟೇ ನೀವು ಪುಸ್ತಕಕ್ಕೂ ಅದಕ್ಕಿಂತ ಹೆಚ್ಚಿನ ಒಂದು ಸಮಯವನ್ನ ನೀವು ಅದಕ್ಕೆ ಮೀಸಲಾಗಿಡಿ ಅಂತ ನಾನು ಹೇಳ್ತೀನಿ. ನಮ್ಮ ಜ್ಞಾನದ ಹರವನ್ನ ಕೂಡ ಹೆಚ್ಚಿಸ್ತದೆ.
ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಕುಶಾಲ್ ಬರ್ಗೂರ್ ಅವರು ಆಶಯ ನುಡಿಗಳನ್ನು ಹೇಳುತ್ತಾ ಪುಸ್ತಕ ಪ್ರಾಧಿಕಾರದ ಚಿಂತನೆಗಳನ್ನು ಹೇಳಿ ಮೆಚ್ಚಿನ ಪುಸ್ತಕ, ಓದು ಅವಲೋಕನ, ಮನೆಗೊಂದು ಗ್ರಂಥಾಲಯ ಹಾಗೂ ಅಂಗಳದಲ್ಲಿ ತಿಂಗಳ ಪುಸ್ತಕ ಮುಂತಾದ ಇತರ ಯೋಜನೆಗಳ ಕುರಿತು ತಿಳಿಸಿದರು. ಪುಸ್ತಕಗಳು ಜ್ಞಾನ ಪ್ರಸಾರದ ಕೇಂದ್ರ ಬಿಂದುಗಳಾಗಿವೆ. ಕಾರಣ ನಮ್ಮಲ್ಲಿ ಪುಸ್ತಕ ಸಂಸ್ಕೃತಿ ಹೆಚ್ಚು ಬೆಳೆಯುವುದು ಅವಶ್ಯಕವಾಗಿದೆ ಎಂದು ಹೇಳಿದರು. ಬಂದು ನಿಮ್ಮ ಮನೆಯಲ್ಲಿ ಪುಸ್ತಕವನ್ನು ಉದ್ಘಾಟನೆ ಮಾಡಿ ನಿಮ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಮತ್ತು ಅದರಲ್ಲೇ ಮನೆಯಲ್ಲಿ ಏನು ಉದ್ದೇಶ ಅಂದರೆ ಎಲ್ಲಾ ತರಹದ ಮನೆಯಲ್ಲೂ ಗೂಡು ಇರ್ತದೆ ಸರ್. ಎಲ್ಲಾರ ಮನೆಯಲ್ಲೂ ಒಂದೊಂದು ಗೂಡು ಇರ್ತದೆ. ಅಂದ್ರೆ ಗೂಡು ಅನ್ನೋದಕ್ಕೆ ಒಂದು ಬೆಡ್ ರೂಮ್ಗಳು ಬೇರೆ ರೂಮ್ಗಳು ಇರ್ತದೆ. ಆದ್ರೆ ಪುಸ್ತಕಕ್ಕಾಗಿ ರೂಮ್ ಇಲ್ಲ. ನೀವು ಎಲ್ಲಾ ತರದ ರೂಮ್ ಮಾಡ್ಕೊಂಡ್ರೆ ನಮ್ಮ ಜ್ಞಾನ ತುಂಬುವಂತ ಪುಸ್ತಕಗಳಿಗೆ ಬಂದು ನಾವು ಒಂದು ಪ್ರತ್ಯೇಕವಾದಂತಹ ಕಲ್ಚರ್ಗೆ ನಮಿಸಿ ಗೌರವಿಸಿದ ಪ್ರೀತಿಯಿಂದ ಓದೋದು ಮಾತ್ರ ನಾವೆಲ್ಲ ತರಗತಿಗೆ ವಿದ್ಯಾವಂತರಾಗಬೇಕು. ಪುಸ್ತಕಕ್ಕೆ ಮಾಡಲಾದಂತ ಒಂದು ಜಾಗ ಇಟ್ಟಿದೆ. ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತ ಹೇಳಿ ಇದು ಬೆಂಗಳೂರಲ್ಲೇ ಹೇಳ್ತೀವಿ. ನಾವು ಹೇಳ್ತಾ ಇದ್ದೀವಿ ಈಗ ಎಲ್ಲ ಜಿಲ್ಲೆಗೆ ಇದು ಕೊಡ್ಬೇಕು ಅಂತ ಹೇಳಿ. ಮುಂದೆ ಎಲ್ಲ ಜಿಲ್ಲೆಗೆ ಅದು ಬರುತ್ತೆ, ಅದು ಬಿಡಲ್ಲ. ಅಂತ ಕಾರ್ಯಕ್ರಮಗಳಿಗೆ ಬಂದರೆ ಈ ಜಿಲ್ಲೆಯೊಳಗೆ ಕೂಡ ಅದು ಬರುತ್ತೆ. ನನ್ನ ಮೆಚ್ಚಿನ ಪುಸ್ತಕ ಅವಲೋಕನವನ್ನು ವಿದ್ಯಾರ್ಥಿನಿಯರಾದ ಲಕ್ಷ್ಮಿ ಗಂಗನಹಳ್ಳಿ, ಶಿಲ್ಪಾ ಬಿರಾದಾರ್, ನಜೀಫಾ ಏಕಿನ್, ಪೃಥ್ವಿ ಸ್ವರ್ಡಿ, ಭಾವನಾ ಪತ್ತಾರ್, ವಿದ್ಯಾ ಕೊಕಟ್ನೂರ್ ಹಾಗೂ ವಿಜಯಲಕ್ಷ್ಮಿ ಕಾಕಣ್ಕಿ ಮಾಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರಿ ಆಸ್ಮಾ ನಾಗರ್ದಿನ್ನಿ ಖುರಾನ್ ಪಠಿಸಿದರು. ಕುಮಾರಿ ಪೃಥ್ವಿ ಸ್ವರ್ಡಿ ಹಾಗೂ ಸಂಗಡಿಗರು ಭಗವದ್ಗೀತೆ ವಾಚಿಸಿದರು. ಕುಮಾರಿ ರುಕ್ಸಾನಾ, ಕುಮಾರಿ ನಜೀಫಾ ಹಾಗೂ ಕುಮಾರಿ ಲಕ್ಷ್ಮಿ ನಾಡಗೀತೆ ಪ್ರಸ್ತುತ ಪಡಿಸಿದರು. ಪ್ರಾಚಾರ್ಯರಾದ ಡಾಕ್ಟರ್ ಎಚ್.ಕೆ. ಎಡಹಳ್ಳಿ ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಯೋಜಕರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ನಿರೂಪಿಸಿದರು. ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮುಸ್ತಾಕ್ ಇನಾಮ್ದಾರ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಪ್ರೊಫೆಸರ್ ದೊಡ್ಡಣ್ಣ ಭಜಂತ್ರಿ, ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿ ಜಾಧವ್, ಪ್ರೊಫೆಸರ್ ಐಜಿ ಕೊಡೇಕಲ್ಮಠ್, ಪ್ರೊಫೆಸರ್ ಎಚ್ಎಂ ಖಾದ್ರಿ, ಪ್ರೊಫೆಸರ್ ಶಾಂತ್ ಕುಮಾರ್ ಬಿಜಾಪುರ್, ಡಾಕ್ಟರ್ ಗಿರೀಶ್ ಲೇಂಡಿ, ಡಾಕ್ಟರ್ ಸಮೀಯುದ್ದೀನ್, ಡಾಕ್ಟರ್ ಎಸ್ಎಚ್ ಕಾಕಂಡ್ಕಿ, ಡಾಕ್ಟರ್ ಎಲ್ಐ ನದಾಬ್, ಪ್ರೊಫೆಸರ್ ಮೇಘಾ ವಜ್ಜರಮಟ್ಟಿ, ಪ್ರೊಫೆಸರ್ ಶ್ರೀದೇವಿ ಅರಕೇರಿ ಮುಂತಾದ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು.